ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫಾರ್ಮಾ ಹೆಲ್ತ್ ಕನ್ನಡ. ಆ, ಇವತ್ತಿನ ಒಂದು ವಿಡಿಯೋದಲ್ಲಿ ಮೆಡಿಕಲ್ ಶಾಪ್ಗಳಲ್ಲಿ ಅತಿ ಹೆಚ್ಚು ಸೇಲ್ ಆಗುವಂಥ ಮತ್ತು ಒಂದು ಸಾಮಾನ್ಯ ಎಲ್ಲ ಜನರು ಒಂದು ಬಳಸುವಂಥ ಒಂದು ಔಷಧಿಗಳ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಅದು ಯಾವ ಒಂದು ಮೆಡಿಸಿನಪ್ಪ ಅಂತ ನೋಡೋದಾದ್ರೆ ಝಿರೋಡಾಲ್ MR ಟ್ಯಾಬ್ಲೆಟ್ ಅನ್ನುವಂಥದ್ದು. ನಿಮಗೆ ಏನಾದರೂ ಒಂದು ವಿಪರೀತವಾದಂತಹ ಒಂದು ಬೆನ್ನು ನೋವು ಮತ್ತು ಕುತ್ತಿಗೆ ನೋವು ಅಥವಾ ಕೈಕಾಲು ಹಿಡ್ಕೊಂಡಂಗೆ ಆಗಿರ್ತೈತೆ, ಆಗ ಏನು ಮಾಡ್ತಾರಪ್ಪ ಅಂದ್ರೆ ಈ ಒಂದು ಡಾಕ್ಟರ್ಸ್ ಹೆಚ್ಚಾಗಿ ಈ ಒಂದು ಝಿರೋಡಾಲ್ MR ಅನ್ನುವಂಥ ಟ್ಯಾಬ್ಲೆಟನ್ನು ಪ್ರಿಸ್ಕ್ರೈಬ್ ಮಾಡ್ತಾರೆ, ಅಂದರೆ ಬರೆದು ಕೊಡ್ತಾರೆ. ಹಾಗಾದರೆ ಈ ಒಂದು ಟ್ಯಾಬ್ಲೆಟನ್ನು ಯಾವೆಲ್ಲ ಸಮಸ್ಯೆಗಳಿಗೆ ಬಳಸಲಾಗ್ತದೆ ಮತ್ತು ಇದರಲ್ಲಿರುವಂತಹ ಕಂಟೆಂಟ್ ಮಾಲಿಕ್ಯೂಲ್ ನೇಮ್ ಯಾವ್ಯಾವು, ಈ ಟ್ಯಾಬ್ಲೆಟ್ ತೆಗೆದುಕೊಂಡಾಗ ಏನೆಲ್ಲ ಒಂದು ಸೈಡ್ ಎಫೆಕ್ಟ್ ಆಗುತ್ತೆ ಮತ್ತು ಈ ಒಂದು ಟ್ಯಾಬ್ಲೆಟನ್ನು ಯಾರೆಲ್ಲ ತೆಗೆದುಕೊಳ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ನಿಮಗೆ ಕನ್ನಡದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಝಿರೋಡಾಲ್ MR ಅನ್ನುವಂಥ ಟ್ಯಾಬ್ಲೆಟನ್ನು ಮಾರ್ಕೆಟಿಂಗ್ ಅಥವಾ ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಇಪ್ಕಾ ಅನ್ನುವಂಥ ಕಂಪ್ನಿ ಈ ಒಂದು ಟ್ಯಾಬ್ಲೆಟನ್ನು ತಯಾರು ಮಾಡ್ತು. ಮತ್ತು ಸಾಲ್ಟ್ ಕಾಂಪೋಸಿಷನನ್ನು ನೋಡಿದ್ರೆ ಸಾಲ್ಟ್ ಕಾಂಪೋಸಿಷನ್ ಅಂತಂದರೆ ಈ ಮಾತ್ರೆಯಲ್ಲಿ ಏನೆಲ್ಲ ಇರುತ್ತೆ ಅಂತ ನೋಡೋಣ. ಪ್ರಮುಖವಾಗಿ 2 ಕಾಂಬಿನೇಷನ್ ಆಗಿ ಈ ಮೆಡಿಸಿನಲ್ಲಿ ಸಿಗ್ತದೆ. ಮೊದಲನೇದಾಗಿ ಬಂದುಬಿಟ್ಟು ಎಸಿಕ್ಲೋಫೆನಾಕ್ 100 mg ಅನ್ನುವಂಥದ್ದು. ಇನ್ನೊಂದು ಎರಡನೇ ಒಂದು ಮಾಲಿಕ್ಯೂಲ್ ನೇಮ್ ಬಂದುಬಿಟ್ಟು ಟಿಝಾ ನಿಡಿನ್ 2 mg ಅನ್ನುವಂಥ ಮಾಲಿಕ್ಯೂಲ್ ನೇಮ್ ಇದಾಗಿರುತ್ತೆ. ಇದರಲ್ಲಿ ಈ ಎಸಿಕ್ಲೋಫೆನಾಕ್ ಅನ್ನುವಂಥದ್ದು ಇದೇನು ಮಾಡುತ್ತೆ ಅಂತಂದ್ರೆ ನೋವು ಅಥವಾ ಉರಿಯೂತವನ್ನು ಕಡಿಮೆ ಮಾಡುತ್ತೆ, ಅಂತಂದರೆ ಪೇನ್ ಅಥವಾ ಒಂದು ಇನ್ಫ್ಲಮೇಷನನ್ನು ಕಡಿಮೆ ಮಾಡುತ್ತೆ. ಈ ಎಸಿಕ್ಲೋಫೆನಾಕ್ ಬಂದುಬಿಟ್ಟು ನಾನ್ ಸ್ಟಿರಾಯ್ಡಲ್ ಆ್ಯಂಟಿ ಇನ್ಫ್ಲೇಟರಿ ಡ್ರಗ್ ಅಂತ ಕರೀತಾರೆ. ಇದು ಮತ್ತು ಟಿಝಾ ಡಿನಾಡ 2 mg ಇರುತ್ತಲ್ಲ, ಇದೊಂದು ಬಂದುಬಿಟ್ಟು MR ಅಂತ. ಸೊ ನಾವು ಝಿರೋಡಾಲ್ MR ಅಂತಂದ್ರೆ ಮಸಲ್ ರಿಲ್ಯಾಕ್ಟೆಂಟ್ ಅಂತ ಅದರ ಮೀನಿಂಗು. ಇದೇನು ಮಾಡ್ತಪ್ಪ ಅಂದ್ರೆ ಈ ಮಸಲ್ಸ್ ಏನಾದರೂ ಹಿಡ್ಕೊಂಡಾಗ ಏನಾಗುತ್ತೆ ಸಡಿಲಗೊಳಿಸ್ಲಿಕ್ಕೆ ಈ ಒಂದು ಟಿಝಾನಿಡಿನ್ ಅನ್ನುವಂಥದ್ದು ಮಾಲಿಕ್ಯೂಲ್ ಹೆಲ್ಪ್ ಆಗುತ್ತೆ. ಮತ್ತು ಇವಾಗ ಇದರ ಒಂದು ಉಪಯೋಗಗಳು ಯಾವುದಕ್ಕೆಲ್ಲ ಯೂಸ್ ಮಾಡ್ತಾರೆ ಅಂತ ನೋಡ್ತಾ ಹೋಗೋಣ. ಈ ಒಂದು ಮೆಡಿಷನ್ ಈ ಝಿರೋಡಾಲ್ MR ಅನ್ನೋವಂಥದ್ದು ಸ್ನಾಯು ಸೆಳೆತ ಮತ್ತು ನೋವು, ಅಂದರೆ ಮಸಲ್ ಸ್ಪ್ಯಾನ್ ಅಂತ ಕರೀತಾರೆ. ಇದು ಏನಾಗುತ್ತೆ ಅಂತಂದ್ರೆ ಈ ಜಿಮ್ಮಿಗೆ ಹೋಗ್ತಾರೆ. ಜಿಮ್ಮಿಗೆ ಹೋದಾಗ ಏನಾಗುತ್ತೆ, ವೇಟ್ ಅಥವಾ ಒಂದು ಭಾರವಾದಂಥ ಒಂದು ವಸ್ತುನ ಏನು ಮಾಡ್ತಾರೆ ಎತ್ತಿದಾಗ ಏನಾಗುತ್ತೆ ಅಂತಂದ್ರೆ ಮಸಲ್ಸ್ಗಳು ಏನಾಗುತ್ತೆ ಹಿಡ್ಕೊಂಡಿರ್ತಾವೆ. ಆವಾಗ ಈ ಒಂದು ಟ್ಯಾಬ್ಲೆಟ್ ತೆಗೆದುಕೊಂಡಾಗ ಏನಾಗುತ್ತೆ ನಿಮಗೆ ಬೆಸ್ಟ್ ರಿಲೀಫ್ ಸಿಗುತ್ತೆ. ಅವಾಗ ಈ ಒಂದು ಟ್ಯಾಬ್ಲೆಟ್ ತೆಗೆದುಕೊಳ್ಳಿಕ್ಕೆ ಬೆಸ್ಟ್ ಮೆಡಿಸಿನ್ ಅಂತ ಹೇಳ್ತಾನೆ. ಮತ್ತು ತೀವ್ರವಾದಂಥ ಒಂದು ಬೆನ್ನು ನೋವು ಮತ್ತು ಕುತ್ತಿಗೆ ನೋವು, ಅಂದರೆ ಬ್ಯಾಕ್ ಆ್ಯಂಡ್ ನೆಕ್ ಪೇನ್. ಇವಾಗ ಏನಾಗುತ್ತೆ ಅಂದ್ರೆ ಈ ಐ ಟಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಸ್ಟಾಫ್ ಅಥವಾ ಒಂದೇ ಕಡೆ ಕೂತು ಕೆಲಸ ಮಾಡೋರಲ್ಲಿ ಏನಾಗುತ್ತಪ್ಪ ಅಂದ್ರೆ ಈ ಬೆನ್ನು ನೋವು ಕುತ್ತಿಗೆ ನೋವು ಜಾಸ್ತಿ ಕಾಣ್ತಾ ಇರುತ್ತೆ. ಅವಾಗ ಈ ಒಂದು ಝಿರೋಡಾಲ್ MR ಅನ್ನುವಂಥದ್ದು ಒಂದು ಬೆಸ್ಟ್ ಒಂದು ರಾಮಬಾಣ ಅಂತ ಹೇಳ್ತೀನಿ, ಬೆಸ್ಟ್ ಮೆಡಿಸಿನ್ ಅಂತ ಹೇಳ್ತೀನಿ. ಅವಾಗ ಈ ಒಂದು ಮೆಡಿಸಿನನ್ನು ತೆಗೆದುಕೊಳ್ಳಲಿಕ್ಕೆ ಬೆಸ್ಟ್ ಒಂದು ರಾಮಬಾಣ ಅಂತ ಹೇಳ್ತೀನಿ. ಮುಂದಿನ ಒಂದು ಉಪಯೋಗ ಬಂದುಬಿಟ್ಟು ಕೀಲು ನೋವು ಅಂತಂದರೆ ಆರ್ಥ್ರೈಟಿಸ್ ಪೇನ್ ಅನ್ನುವಂಥದ್ದು. ಕೀಲು ನೋವು ಅಂತಂದರೆ ಇದನ್ನು ರುಮಟೋಯ್ಡ್ ಆರ್ಥ್ರೈಟಿಸ್, ಓಸ್ಟಿಯೋ ಆರ್ಥ್ರೈಟಿಸ್ ಅಂತೆಲ್ಲ ಬರ್ತವೆ. ಅಂತಂದರೆ ಜಾಯಿಂಟ್ ಪೇನಾಗಿ ಹೆಚ್ಚಾಗಿ ನಿಮಗೆ ಇತ್ತಂತಂದರೆ ಈ ಒಂದು ಮೆಡಿಸಿನನ್ನು ಡಾಕ್ಟ್ರುಗಳು ಏನು ಮಾಡ್ತಾರೆ ತೆಗೆದುಕೊಳ್ತಾರೆ. ಈ ಒಂದು ಮೆಡಿಸಿನನ್ನು ಬರೆದುಕೊಳ್ಳಲಿಕ್ಕೆ ಇದು ಕೂಡ ಒಂದು ಬೆಸ್ಟ್ ಮೆಡಿಸಿನ್ ಆಗಿರುತ್ತೆ ಈ ಒಂದು ಆರ್ಥ್ರೈಟಿಸ್ ಪೇನಿಗೆ. ಮತ್ತು ಗಾಯ ಅಥವಾ ಒಂದು ಮುರಿತದ ನೋವು ಅಂತಂದರೆ ಏನಾದರೂ ಅಪಘಾತವಾದಾಗ ಅಂತಂದ್ರೆ ಏನಾದರೂ ಕೈಗೆ ಕಾಲಿಗೆ ಏಟು ಬಿದ್ದಾಗ ಬೋನ್ ಫ್ರ್ಯಾಕ್ಚರ್ ಆಗಿರ್ತಾವಲ್ಲ, ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಈ ಒಂದು ಮೆಡಿಸಿನನ್ನು ಏನು ಮಾಡ್ತಾರೆ ಯೂಸ್ ಮಾಡ್ತಾರೆ, ಇಂಜರಿ ಅಥವಾ ಫ್ರ್ಯಾಕ್ಚರ್ ಪೇನ್ ಅಂತ. ಮತ್ತು ಸಾಮಾನ್ಯವಾಗಿ
ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಂಡಾಗ ಏನೆಲ್ಲ ಒಂದು ಸೈಡ್ ಎಫೆಕ್ಟ್ ಅಂತ ನೋಡೋದಾದ್ರೆ, ಸೈಡ್ ಎಫೆಕ್ಟ್ ಬಂದುಬಿಟ್ಟು ಏನು ಕೆಲವರಿಗೆ ಆಗುತ್ತೆ, ಕೆಲವರಿಗೆ ಆಗಲ್ಲ. ಇಂಥ ಸೈಡ್ ಎಫೆಕ್ಟ್ಗಳು ನಿಮಗೆ ಕಾಣಿಸ್ಬೋದು. ಈ ಒಂದು ಸೈಡ್ ಎಫೆಕ್ಟ್ ನಿಮಗೆ ಹೆಚ್ಚಾಗಿತ್ತಂದ್ರೆ ಏನವ ತಕ್ಷಣ ಏನು ಮಾಡಿರಪ್ಪ ಅಂದರೆ ಡಾಕ್ಟ್ರನ್ನ ಕನ್ಸಲ್ಟನ್ನು ಮಾಡಬೇಕಾಗತ್ತೆ. ಸೈಡ್ ಎಫೆಕ್ಟ್ ಬಂದ್ಬಿಟ್ಟು ಈ ಒಂದು ಟ್ಯಾಬ್ಲೆಟ್ ತೆಗೆದುಕೊಳ್ಳೋದ್ರಿಂದ ಆಗುವಂಥ ಸೈಡ್ ಎಫೆಕ್ಟ್ ತೂಗುಡಿಕೆ ಅಥವಾ ನಿದ್ದೆ ಬರುವುದು, ಡ್ರೌಸಿನೆಸ್, ತಲೆ ಸುತ್ತುವುದು ಅಂದರೆ ಡಿಸಿನೆಸ್, ಹೊಟ್ಟೆ ಹಸಿವಾಗದಿರುವುದು ಅಥವಾ ವಾಕರಿಕೆ, ನಸಿಯ, ಹೊಟ್ಟೆ ನೋವು ಅಥವಾ ಅಜೀರ್ಣ, ಬಾಯಿ ಒಣಗುವುದು, ಇವೆಲ್ಲ ಸಾಮಾನ್ಯವಾಗಿದ್ದು. ಏನಾಗೋದು ಕೆಲವೊಂದು ಟೈಮ್ ಸ್ವಲ್ಪ ಸಮಯ ನಂತರ ಏನಾಗ್ತವೆ ಸರಿ ಹೋಗ್ತಾವೆ. ಈ ಸರಿ ಹೋಗಲಿಲ್ಲ ಅಂತಂದ್ರೆ ಏನು ಮಾಡಬೇಕಂದ್ರೆ ಈ ಒಂದು ಮೆಡಿಸಿನನ್ನು ಡಾಕ್ಟ್ರಿಗೆ ಏನು ಮಾಡ್ಬೇಕಂದ್ರೆ ಸ್ಟಾಪ್ ಮಾಡಿ ಅಥವಾ ಮೆಡಿಸಿನನ್ನು ಹಿಂಗೆ ಸಮಸ್ಯೆ ಆಗ್ತದೆ ಅಂತ ಹೇಳಿ ಇವಾಗ ಮೆಡಿಸಿನ್ ತೆಗೆದುಕೊಳ್ಳೋದನ್ನು ನಿಂದ್ರಿಸ್ಬೇಕಾಗತ್ತೆ. ಜಾಸ್ತಿ ಆಗ್ತಾಯಿದ್ರೆ ಸ್ವಲ್ಪ ಸಮಯದ ಅಂತಂದ್ರೆ ಅಂದ್ರೆ ಸ್ವಲ್ಪ ತೊಗೊಂಡ್ಮೇಲೆ ಏನಾದರೂ ಕಡಿಮೆ ಆಗಲಿಲ್ಲ ಅಂದರೆ ಕಡಿಮೆ ಸ್ವಲ್ಪ ಒಂದು ತಗೊಂಡ್ಮೇಲೆ ಒಂದು 5-10 ನಿಮಿಷ ಏನಾದರೂ ನಿಮಗೆ ಒಂದು ಅರ್ಧ ಗಂಟೆ ಏನಾದರೂ ತ್ರಾಸ ಅಂತಂದ್ರೆ ಡಾಕ್ಟ್ರನ್ನ ಸಂಪರ್ಕಿಸಬೇಕಾಗತ್ತೆ. ಮತ್ತು ಯಾರಿಗೆಲ್ಲ ಒಂದು ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ಜಾಗ್ರತೆ ಅಂತಂದರೆ ಈ ಒಂದು ಕೆಲವೊಂದು ಮೆಡಿಸಿನನ್ನು ತೆಗೆದುಕೊಳ್ಬೇಕಾದ್ರೆ ಸ್ವಲ್ಪ ಗಮನದಲ್ಲಿಟ್ಟು ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಗಮನದಲ್ಲಿಟ್ಕೊಂಡು ತೆಗೆದುಕೊಳ್ಬೇಕಾಗುತ್ತೆ. ಅಂತಂದ್ರೆ ಸ್ವಯಂ ಚಿಕಿತ್ಸೆ ಬೇಡ. ಅಂತಂದ್ರೆ ಏನಾಗ್ತದ್ರೆ ಯಾರಾದರೂ ಏನಾದರೂ ಅಂತಂದರೆ ನಿಮ್ಮ ದೋಸ್ತರು ಹೇಳಿರ್ತಾರೆ ಅಥವಾ ಮೆಡಿಕಲ್ ಶಾಪಿಗೆ ಹೋಗಿ ನೀವೇನು ಮಾತ್ರೆ ತೆಗೆದುಕೊಳ್ತೀರಿ ಅಂತ ಏನೋ ಸೆಲ್ಫ್ ಮೆಡಿಕೇಷನ್ ಬೇಡ. ಡಾಕ್ಟರ್ ಸಲಹೆ ಮೇರೆಗೆ ಏನು ಮಾಡಬೇಕಂದ್ರೆ ನೀವು ಮೆಡಿಸಿನನ್ನು ತೆಗೆದುಕೊಳ್ಬೇಕಾಗತ್ತೆ. ಮತ್ತು ಕೆಲವೊಂದು ಮೆಡಿಸಿನನ್ನು ಖಾಲಿ ಹೊಟ್ಟೆ ತೆಗೆದುಕೊಳ್ಬಾರ್ದು. ಕೆಲವೊಂದು ಮೆಡಿಸಿನನ್ನು ಊಟ ಆದಮೇಲೆ ನಂತರ ಏನು ಮಾಡಬೇಕಾಗತ್ತೆ ತೆಗೆದುಕೊಳ್ಬೇಕಾಗುತ್ತೆ. ಇಲ್ಲದಂದ್ರೆ ಏನಾಗುತ್ತೆ ಗ್ಯಾಸ್ಟ್ರಿಕ್ ಅಥವಾ ಒಂದು ಅಲ್ಸರ್ ಆಗುವಂಥ ಸಾಧ್ಯತೆ ಇರುತ್ತೆ. ಮತ್ತು ಡ್ರೈವಿಂಗ್ ಮಾಡಬೇಡ. ಅಂದರೆ ಇವಾಗ ಕೆಲವೊಂದು ಮೆಡಿಸಿನ್ ತೆಗೆದುಕೊಂಡ ತಕ್ಷಣ ಏನು ಏನಾಗುತ್ತೆ ಅಂತಂದ್ರೆ ನಿದ್ದೆ ಅಥವಾ ತಲೆ ಸುತ್ತು ಬರ್ತದೆ. ಹಾಗಾಗಿ ಈ ಒಂದು ಕೆಲವೊಂದು ಮೆಡಿಸಿನ್ ತೆಗೆದುಕೊಂಡ ಗಾಡಿ ಓಡಿಸೋದು ಅಥವಾ ಕೆಲವೊಂದಿಷ್ಟು ಕೆಲಸಗಳನ್ನು ನಿಲ್ಲಿಸೋದು ಉತ್ತಮ ಅಂತ ಹೇಳ್ತಾರೆ. ಮದ್ಯಪಾನ ಮಾಡಬೇಡಿ. ಅಂದರೆ ಮದ್ಯಪಾನ ಮಾಡುವಾಗ ಈ ಒಂದು ಮೆಡಿಸಿನನ್ನು ತೆಗೆದುಕೊಳ್ಬೇಡಿ. ಗರ್ಭಿಣಿಯರೇ ಮತ್ತು ಹಾಲುಣಿಸುವಂಥ ತಾಯಂದಿರು ಅಂದರೆ ಇವರು ಇಂಥ ಒಂದು ಪೇಷಂಟ್ಗಳು ಅಥವಾ ಇಂಥ ಒಂದು ಸಮಸ್ಯೆ ಇಂಥವ್ರು ಸ್ವಲ್ಪ ಏನು ಮಾಡಬೇಕಂದ್ರೆ ಗರ್ಭಿಣಿ ಮತ್ತು ಒಂದು ಪ್ರೆಗ್ನೆಂಟ್ ವುಮೆನ್ನ ಇವರು ವೈದ್ಯರ ಒಂದು ಕಟ್ಟುನಿಟ್ಟಿನ ಒಂದು ಸಲಹೆಯನ್ನು ಪಾಲಿಸಿ ನಾವೇ ಈ ಒಂದು ಮಾತ್ರೆಯನ್ನು ತೆಗೆದುಕೊಳ್ಬೇಕಾಗತ್ತೆ. ಸೊ ಸ್ನೇಹಿತರೆ, ಇದಾಗಿತ್ತು ಜಿರಡಾಲ್ MR ಮಾತ್ರೆಯ ಬಗ್ಗೆ ಒಂದು ಕಂಪ್ಲೀಟ್ ಆದಂಥ ಒಂದು ಮಾಹಿತಿ. ನಿಮಗೆ ಈ ಒಂದು ಮಾಹಿತಿ ಉಪಯುಕ್ತ ಅನಿಸಿದರೆ ಏನಾಗ್ತದೆ ದಯವಿಟ್ಟು ಈ ಒಂದು ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಒಂದು ಫ್ಯಾಮಿಲಿಗೆ ಅಥವಾ ಫ್ರೆಂಡ್ಸ್ ಜೊತೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇಂಥದ್ದೇ ಹೆಲ್ತ್ ಟಿಪ್ಸ್ ಅಥವಾ ಮೆಡಿಸಿನ್ ಮಾಹಿತಿಯಾಗಿ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.